ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ಒಂದು ತುಂಬ ದಿನದ ಆಸೆ ಇವತ್ತು ನೆರವೇರಿತು. ಏನಕ್ಕೆ ಅಪ್ಪ ತುಂಬ ದಿನದ ಅಂತಲ್ಲ, ಅದನ್ನು ತೊಗೋಬೇಕು ಆದರೆ ತೊಗೊಳಕ್ಕಾಗ್ತಿದ್ದಿಲ್ಲ. ನಾವು ಏನೇ ಆದರೂ ಅಷ್ಟೇ ತೊಗೋಬೇಕು ಅಂದಾಗ ಖಂಡಿತ ಅದು ಯಾವುದು ತೊಗೊಳಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಸರ್ಕಸ್ ಅಂತೂ ಖಂಡಿತ ಮಾಡಬೇಕು. ಆ ಸರ್ಕಸ್ ಹೊಡೆದ್ಮೇಲೆ ನಮಗೆ ಆ ವಸ್ತು ನಮಗೆ ಸಿಗಬೇಕಾದ್ರೆ ಹೊರತು ನಾವು ಅಂದ್ಕೊಂಡಂಗೆ ಎಂಥದ್ದು ಸಿಗಲ್ಲ ಫ್ರೆಂಡ್ಸ್. ನಾವು ಏನೇ ಅನ್ಕೊತೀವಿ ಅದು ತಗೋಬೇಕು ಅನ್ಕೊತೀವಿ, ಅದು ಯಾವತ್ತೂ ಹೋಗಲ್ಲ. ಯಾವ ಋಣ ಯಾವಾಗ ತಿರುತ್ತೋ ಆವಾಗಲೇ ಬಂದು ನಮಗೆ ಸೇರೋಕ್ಕೆ ಸಾಧ್ಯ ಅನ್ನೋದು ಫ್ರೆಂಡ್ಸ್. ಅದು ಏನಂದರೆ, ನಾನು ತುಂಬ ದಿನದಿಂದ ತಾಲಿ ಜೊತೆಗೆ ಕಾಸು ತೊಗೋಬೇಕು ನನ್ನ ಹತ್ರ ಇತ್ತು. ನಾನು ಲಕ್ಷ್ಮೀ ಕಾಸು ಅಗಲೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೆ. ಮದುವೆಲಿ ಹಾಕ್ಕೊಂಡ್ಮೇಲೆ ಒಂದ್ಸಲಿ ಕಟ್ಟಾಯಿತು. ಮತ್ತು ಅದನ್ನು ಬೇರೆ ತೊಗೊಂಡು ಹಾಕ್ಕೊಂಡಿದ್ದೆ, ಪುನಃ ಕಟ್ಟಾಯಿತು. ಕಟ್ಟಾದಮೇಲೆ ಅದು ತಗೊಳ್ಳೋಕ್ಕೆ ಆಗ್ತಿದ್ದಿಲ್ಲ. ತಗೊಳ್ಳೋಣ ಬಿಡೋ ಅಂತ ಬರೀ ಇನ್ನಿರುತ್ತಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಒಂದು ತಗೊಳಕ್ಕೆ ಹೋಗ್ತೀನಿ, ಒಂದು ಏನು ದುಡ್ಡೆಲ್ಲ ಕೂಡಾಕ್ತೀನಿ ಫ್ರೆಂಡ್ಸ್. ಏನೋ ತೊಗೋಬೇಕು ಅಂತ ಹಾಕೊತಾ ಇರ್ತೀನಿ. ಅದಕ್ಕೆ ಇನ್ನೇನಾದ್ರು ಅದು ವರ್ಷಿಂಗ್ ಏನಾದರೂ ಅವಳು ಒಡವೆ ಮಾಡಿಸೋದ್ರಲ್ಲಿ ನಾನು ಅದರಲ್ಲೇ ಬ್ಯುಸಿ ಆಗಿಬಿಡ್ತೀನಿ. ಒಟ್ಟು ನನಗೆ ಆಗಿ ನಾನು ಏನು ಇಷ್ಟಪಟ್ಟು ಏನು ತೊಗೊಳ್ಳಲ್ಲ. ಏನಾದರೂ ವರ್ಷ ಏನಾದ್ರು ಮುಂದೆ ಅವಳು ಫ್ಯೂಚರ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಡವೆ ಮಾಡಿಸೋದಾಗಲಿ ಅವಳ ಕಡೆಗೆ ಗಮನ ಕೊಟ್ಬಿಡ್ತೀನಿ. ನನಗೆ ಅಂತ ಸಮಯ ನಾನೇನು ಕಡಿಮೆ ತಗೊಳ್ಳೋದು. ಫಸ್ಟ್ ಈಗ ಮಕ್ಕಳು ಕೈಗೆ ಬಂದಮೇಲೆ ನಮ್ಮ ಆಸೆಗಳೆಲ್ಲ ಸೈಡು ಬುತ್ತಿ ಇಟ್ಟುಬಿಡ್ತೀವಿ. ಹಾಗಾಗಿ ಈ ಸರಿ ನನಗೆ ತಗೊಳ್ಳೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡೆ. ಏನಂತೀರ, ಕಾಸು ತೊಗೊಂಡೆ. ಅದು ನ್ಯೂ ಡಿಸೈನ್ ಇವಾಗ ಚೆನ್ನಾಗಿ ಬಂದೆ. ಮಾವನಿಕಾಯಿ ಬಾರ್ಡ್ರಲ್ಲಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಮಾವನಕಾಯಿ ಡಿಸೈನಲ್ಲಿ ತಂದೆ. ಇದು 2 ಗ್ರಾಮ್ ಇದೆ. 2 ಗ್ರಾಮಲ್ಲಿ ತೊಗೊಂಡಿದ್ದೀನಿ. ಮತ್ತು ಇದು ಗುಂಡು, ಇದು ಅರ್ಧ ಗ್ರಾಮ್ ತೊಗೊಂಡಿದ್ದೀನಿ. ನನಗೆ ಹೆವಿ ಅಗಲ ಎಲ್ಲ ಹಾಕೋಕ್ಕೆ ಇಷ್ಟನೇ ಪಡಲ್ಲ. ಸಿಂಪಲಾಗಿದ್ರೇ ಒಂಥರ ಚೆಂದ ಅಂತ ಈ ಥರ ಕೊಕ್ಕೆ ಹಾಕಿದ್ದೀನಿ. ಯಾಕೆ ಅಂದರೆ ಇದು ಯಾವ ಸರಕ್ಕಾದ್ರೂ ಮ್ಯಾಚಿಂಗ್ ಆಗುತ್ತೆ. ನಾನು ಈ ಥರ ಹವಳಕ್ಕೆ ಹಾಕೋಬೇಕು ಅಂತ ಈ ಹವಳಕ್ಕೆ ತೊಗೊಂಡಿರೋದು. ಇದನ್ನು ಮಣಿ ಚೇಂಜ್ ಮಾಡಿಬಿಟ್ಟು ಇದಕ್ಕೆ ಹಾಕೋಣ ಅಂತ ಹವಳಕ್ಕೆ ತೊಗೊಂಡಿರೋಂಥ ಕಾಸಿದು. ಯಾಕಂದರೆ ಪದೇ ತಾಲಿ ಬಿಚ್ಚೋದು ಹಾಕೋದು ಅದು ಶೋಭೆ ಅಲ್ಲ ಅಂತ. ಯಾಕಂದರೆ ಒಂದ್ಸಲ ನಾನು ಎಡವಟ್ಟು ಮಾಡಿದ್ದೀನಿ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾನು ಏನು ಎಡವಟ್ಟು ಮಾಡಿದೆ ಅಂತ. ಇದದು ಪುನಃ ಮರುಮಾಂಗಲ್ಯ ಇದು ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿದೆಯಾ ನೋಡ್ರಿ. ಹಾಗಂತೂ ತುಂಬಾ ಖುಷಿ ಆಯಿತು. ಇದರಲ್ಲಿ ಇನ್ನೊಂದು ಥರ ಡಿಸೈನ್ ಇತ್ತು, ಅದನ್ನು ತಗೊಬೇಕು ಅಂದ್ಕೊಂಡಿದ್ದೆ. ಆದರೆ ಈ ಥರ ಡಿಸೈನ್ ನಾನು ತೊಗೊಂಡಿದ್ದಿಲ್ಲ. ಗುಂಡು ರೌಂಡು ಲಕ್ಷ್ಮಿ ಡಿಸೈನ್ ಬರುತ್ತಲ್ಲ ಅದು ಬಂದಿದ್ದು. ಇದು ಲಕ್ಷ್ಮಿ ಬಂದು ಮಾವನಕಾಯಿ ಡಿಸೈನಲ್ಲಿದೆ. ಚೆನ್ನಾಗಿದೆಯಾ? ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ದಿನದ ಆಸೆ, ಅದು ಇವತ್ತಾಯಿತು. ತೊಗೋಬೇಕು ಅಂದಂಗೆಲ್ಲ ತೊಗೊಳಕ್ಕಾಗಲ್ಲ, ಹಾಗಾಗಿ ತೊಗೊಂಡಿದ್ದೀನಿ. ಇದು ಗುಂಡು ಮತ್ತು ಕಾಸು. ಟೋಟಲ್ ಫ್ರೆಂಡ್ಸ್ ಇದು 2 ಗ್ರಾಮ್ ಇದೆ. ಟೋಟಲಾಗಿ 32,000 ಆಯಿತು. ಇವತ್ತು ಟಮಾರ ಹಂಚ್ಕೊಂಬಂದೆ ಹೋಗ್ಬಿಟ್ಟು 32,000 ಆಯಿತು. ಚೆನ್ನಾಗಿದೆಯಾ? ಇದ್ರೆ ಈ ಥರ ಗುಂಡುಗಾರು ಹಾಕೋಬೋದು ಅಂತ. ತಾಲಿ ಪದೇ ಬಿಚ್ಚಬಾರ್ದು. ಯಾಕಂದರೆ ನಾನು ಈ ತಾಲಿಗೆ ಇವಾಗ ಹಾಕ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೆ ತಾಲಿ ದೋಷ ಇರೋದ್ರಿಂದ ಇದು ಸಂಕ್ರಾಂತಿ ಹಬ್ಬ ಕಳೆದ ಮೇಲೆ ತಾಲಿಗೆ ನಾನು ಅದನ್ನು ಸರಿ ಮಾಡಿ ಕಾಸನ್ನ ಅದರೊಳಗೆ ಪೋಣಿಸ್ಕೋತೀನಿ. ಅಲ್ಲಿವರೆಗೂ ನಾನು ಇದನ್ನು ಹಾಗೆ ಇಟ್ಕೋತೀನಿ. ಇಲ್ಲ ಅಂದರೆ ಈ ಥರ ಮಣಿ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಫ್ರೆಂಡ್ಸ್ ನಾನು ಮಾಡ್ಕೊಂಡಿರೋ ಎಡವಟ್ಟು ಏನು ಅಂದರೆ ಗೊತ್ತಿಲ್ಲಂತೆ ತಾಲಿ ಮೇಲೆ ಪ್ರಮಾಣ ಮಾಡೋದು. ಯಾರೋ ಇದು ನಿಜ. ನಾನು ಇಲ್ಲಿವರೆಗೂ ಫ್ರೆಂಡ್ಸ್ ನನ್ನ ಮದುವೆ ಆಗಿ ಇನ್ನೆಷ್ಟು 17 ವರ್ಷ ಆಯಿತು. 17 ವರ್ಷದಿಂದ ನಾನು ಆ ಥರ ಹೋಗಿದ್ದಿಲ್ಲ. ಯೂಟ್ಯೂಬಲ್ಲಿ ಒಂದು ಇದಕ್ಕಿದ್ದಂಗೆ ಮಾತುಕತೆಗಳು ಬರ್ತಿತ್ತು. ಯಾರನ್ನೋ ಒಬ್ಬರನ್ನ ಮೆಚ್ಚಿಸೋಕ್ಕೋಸ್ಕರ ಫ್ರೆಂಡ್ಸ್. ಎಲ್ಲೋ ಇದ್ದಾರೆ ಪಾಪ ಅವರು. ಯಾರೋ ಒಬ್ಬೊಬ್ಬರು ಮಾಡೋ ಅಂಥ ಒಂದೊಂದು ಕೆಲಸಗಳು ಮಧ್ಯದಲ್ಲಿ ಇರ್ತದಲ್ಲ, ಆವಾಗ ಅವರು ಎಷ್ಟೇ ಹೇಳಿದ್ರು ಅವರು ನನ್ನನ್ನು ನಂಬೋ ಪರಿಸ್ಥಿತಿಲಿ ಇರ್ತಿಲ್ಲ. ಆವಾಗ ಏನಾಯಿತು ಅಂತಂದರೆ, ನನ್ನ ಮಗಳ ಮೇಲೆ ಪ್ರಮಾಣ ಮಾಡಿದೆ, ರಾಯರ ಮೇಲೆ ಪ್ರಮಾಣ ಮಾಡಿದೆ, ನಾನು ತಪ್ಪು ಮಾಡಿಲ್ಲ ಅಂತ. ಆದರೆ ಅವರು ನಂಬೋ ಸ್ಟೇಜಲ್ಲಿ ಇರ್ತಿಲ್ಲ. ಆವಾಗ ತಾಲಿ ಪ್ರಮಾಣ ಮಾಡಿಬಿಟ್ಟೆ. ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂತಂದರೆ ಫ್ರೆಂಡ್ಸ್, ನನ್ನ ತಾಲಿಗೆ ದೋಷ ಬಂದ. ಹಾಗಾಗಿ ಅದು ಮನೆಗಳಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಹಾಗಾಗಿ ಇದೆಲ್ಲ ಆಯಿತು. ಆವಾಗ ಹೇಳಿದ್ರು ಮರುಮಾಂಗಲ್ಯ ಅಂದರೆ ಅದರ ತಾಲಿನ ಇದು ಮಾಡಿಬಿಟ್ಟು ಮತ್ತೆ ಮಾಂಗಲ್ಯನ ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದು ಯಾವಾಗ ನೀನು ಸಂಕ್ರಾಂತಿ ಹಬ್ಬ ಕಳಿಬೇಕು. ಸಂಕ್ರಾಂತಿ ಹಬ್ಬ ಕಳೆದ್ಮೇಲೆ ಯಾರೋ ಪಟಾಕಿ ಹೊಡೆದ್ರು. ಸಂಕ್ರಾಂತಿ ಹಬ್ಬ ಕಳೆದ್ಮೇಲೆ ಮರುಮಾಂಗಲ್ಯ ಅಂತಂದರೆ ಮಾಂಗಲ್ಯನ ಅದನ್ನು ಹಾಕೋತೀನಿ. ಬೇರೆ ತೊಗೊಂಡು ಕಟ್ಟಿಸ್ಕೊತೀನಿ.
ಅಲ್ಲಿವರೆಗೂ ಇದರಲ್ಲೇ ಕಾಲ ಕಳಿಬೇಕು ಇವಾಗ. ಯಾಕಂದರೆ ನೋಡೋರ ಮಧ್ಯೆ ನಮಗೆ ನಾವು ಮುತ್ತೈದೆ ಹೆಣ್ಮಕ್ಳಾಗಿ ಬರೀ ಕುತ್ತಲ್ಲಿ ಇರಬಾರ್ದು. ಅದು ಶೋಭೆ ಅಲ್ಲ, ಗಂಡನಿಗೂ ಶೋಭೆ ಅಲ್ಲ, ಮಕ್ಳಿಗೂ ಶೋಭೆ ಅಲ್ಲ, ಮನೆತನಕ್ಕೂ ಶೋಭೆ ಅಲ್ಲ. ಮನೇಲಿ ಯಾವಾಗಲೂ ಲಕ್ಷ್ಮೀ ದೇವತೆ ಓಡಾಡಲ್ಲ. ನಾವು ಅವಾಗ ಏನಾಗುತ್ತೆ ಅಂತಂದರೆ ನಮ್ಮ ಮನೆಗಳಲ್ಲಿ ನಾವೇ ಸಂಕಷ್ಟಗಳಾಗ್ಬಿಡ್ತೀವಿ. ಯಾಕಂದರೆ ನಾವು ಮಾಡೋ ಒಂದೊಂದು ತಪ್ಪುಗಳು ಎಲ್ಲೆಲ್ಲೆಲ್ಲೋಗಿ ನಿಂತು ಏನೇನೋ ಆಗುತ್ತೆ. ನಮ್ಮ ಮನೆ ಕಷ್ಟದ ಪರಿಸ್ಥಿತಿಗಳಿಗೆ ನಾವೇ ಒಂದೊಂದು ಟೈಮ್ ಕಾರಣ ಆಗ್ಬಿಡ್ತೀವಿ ಅನ್ನೋದಕ್ಕೆ ಉದಾಹರಣೆ ನಾವೇ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಹೇಳ್ತೀನಿ, ಗೊತ್ತಿಲ್ಲಂತೆ ತಾಲಿ ಮೇಲೆ ಪ್ರಮಾಣ ಮಾಡಬೇಡಿ, ಗಂಡಂದ್ರ ಮೇಲೆ ಪ್ರಮಾಣ ಮಾಡಬೇಡಿ, ಮಕ್ಕಳ ಮೇಲೆ ಪ್ರಮಾಣ ಮಾಡಬೇಡಿ. ಅದು ಏನಾಗುತ್ತೆ ಅಂದರೆ ನಾವು ಮಾಡೋ ಒಂದೊಂದು ಕೆಲಸಗಳು ಏನೋ ಗೊತ್ತಿದ್ದಂತೆ ಬಂದುಬಿಡುತ್ತೆ. ಬೇಕು ಅಂತ ಯಾರೂ ಮಾಡಲ್ಲ, ಗೊತ್ತಿಲ್ಲಂತೆ ಏನೋ ಬಂದುಬಿಡುತ್ತೆ. ಅದಕ್ಕೆ ಪಶ್ಚಾತ್ತಾಪ ನಾವು ಸಾಯೋವರೆಗೂ ಅನುಭವಿಸ್ಬೇಕಾಗುತ್ತೆ. ನಾನು ಮಾಡ್ಕೊಂಡಿದ್ದೆ ಎಡ್ವರ್ಟು ಅಷ್ಟೇ. ಸುಮ್ಮನೆ ಇರ್ನಾರ್ದಂತೆ ಇರುವೆ ಬಿಡ್ಕೋತಾರೆ ನೋಡ್ರಿ, ಹಂಗೆ ಆ ಥರ ನಾನು ಮಾಡ್ಕೊಂಡಿದ್ದಕ್ಕೆ ಈಗ ನಾನೇ ಅನುಭವಿಸ್ತಾ ಇದ್ದೀನಿ. ಅದೇನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಕುತ್ತಿಗೆಲಿ ತಾಲಿ ತುಂಬಾ ಮುತ್ತೈದೆ ಹೆಣ್ಮಕ್ಳಿಗೆ ತಾಲಿ ತುಂಬಾ ಅವಶ್ಯಕತೆ ಇದೆ. ಅದ್ರ ಸ್ಥಾನ ಮಹತ್ವ ನಮ್ಮ ಪ್ರತಿಯೊಂದು ಹಿಂದೂ ಸಂಸ್ಕೃತಿ ಇರೋ ಮಕ್ಕಳು ಹೆಣ್ಮಕ್ಳಿಗೆ ಗೊತ್ತು. ಆದರೆ ಕೆಲವು ಹೆಣ್ಮಕ್ಳಿಗೆ ಖಂಡಿತ ತಾಲಿ ಬಗ್ಗೆ ಇಷ್ಟು ಯೋಚನೆ ಇಲ್ಲ ಫ್ರೆಂಡ್ಸ್. ಅದನ್ನ ಹಾಕೋದ್ರುಂಟು, ಹಾಕ್ದವ್ರಿಲ್ಲ. ಎಷ್ಟೋ ಸಲ ಬಿಚ್ಚಿಟ್ಟೆಲ್ಲ ತಿರುಗ್ತಾರೆ ಹೆಣ್ಮಕ್ಳು. ಅದೇನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಸೋಕೆ ಆಗಿಬಿಟ್ಟಿದೆ, ತಾಲಿ ಅನ್ನೋದು ಸೋಕೆ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಬಿಚ್ಚಿಟ್ಬಿಟ್ಟು ತಾಲಿಗಳನ್ನ ಇದು ಮಾಡ್ಕೋತಾರೆ. ಆಮೇಲೆ ಇವಾಗ ಒಂಥರ ಬಂದ್ಬಿಟ್ಟಿದೆ, ತಾಲಿನ ಗಂಡನ ಹೆಸರು ಮಾಡ್ಬಿಟ್ಟು ತಾಲಿ ಹಾಕೋತಾರೆ. ಗಂಡನ ಹೆಸರಿತ್ತು ಅಂದರೆ ಸಾಕು, ತಾಲಿ ಅವಶ್ಯಕತೆ ಇಲ್ಲ ಅಂತ. ನಮ್ಮ ಹಿಂದೂ ಸಂಸ್ಕೃತಿಯ ಸುಮಾರು ಜನ ಮರೀತಾ ಇದ್ದಾರೆ, ನಮ್ಮ ಸಂಸ್ಕೃತಿನ ಮರೆತು ಹೋಗ್ತಾ ಇದ್ದಾರೆ. ಅವ್ರು ಯಾರೋ ಮರಿತಾರೆ ಅಂದರೆ ನಾವು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಮಗೆ ನಮ್ಮದೇ ಅನ್ನೋದು, ನಾವು ಹಳ್ಳಿ ಹೆಣ್ಮಕ್ಳು ನಮ್ಮದೇ ಆದಂಥ ಒಂದು ಸಂಸ್ಕೃತಿಗಳಿರ್ತವೆ. ಅದನ್ನು ನಾವು ಇದು ಮಾಡ್ಕೋಬೇಕು. ಆದರೆ ನಾನು ಮಾಡೋವಂಥ ಎಡವಟ್ಟುಗಳ ಖಂಡಿತ ಯಾರೂ ಮಾಡೋಕ್ಕೋಗ್ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸಮಯ ಒಂದೊಂದು ಟೈಮಲ್ಲಿ ಆ ಥರ ಮಾಡಿಸ್ಬಿಡುತ್ತೆ. ಆದರೆ ಪಶ್ಚಾತ್ತಾಪ ನಾವು ಪಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.